ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 19. ನಿನ್ನ ಪ್ರೀತಿ ಪಾತ್ರರನ್ನು, ನನ್ನ ಪ್ರೀತಿ ಪಾತ್ರರನ್ನು ನಾನು ಖಂಡಿಸುತ್ತೇನೆ ಮತ್ತು ದಂಡಿಸುತ್ತೇನೆ. ನನ್ನ ಪ್ರೀತಿ ಪಾತ್ರರನ್ನು ನಾನು ಖಂಡಿಸುತ್ತೇನೆ ಮತ್ತು ದಂಡಿಸುತ್ತೇನೆ. ಆದುದರಿಂದ ಉತ್ಸಾಹದಿಂದಿರು, ದೇವರಿಗೆ ಅಭಿಮುಖನಾಗಿರು. ಇದು ನಮಗೆ ಬೇಕಾದಂತ ಬಹಳ ಮುಖ್ಯವಾದ ವಚನ. ಕಾರಣ ಯೇಸುವಿನ ಮಾರ್ಗ ಶಿಲುಬೆಯ ಮಾರ್ಗ, ಕಷ್ಟ ಸಂಕಟಗಳ ಮಾರ್ಗ. ಯಾತನೆ ಇಲ್ಲದೆ ಮಹಿಮೆ ಇಲ್ಲ, ಮರಣವಿಲ್ಲದೆ ಪುನರುತ್ಥಾನವಿಲ್ಲ. ಇಕ್ಕಟ್ಟಾದ ಬಾಗಿಲಿಂದ ಹೋಗುವವರು ಸುರಕ್ಷಿತರು. ದೇವರ ವಾಕ್ಯ ಹೇಳುತ್ತದೆ, ಯೇಸು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಪ್ರೀತಿಸುತ್ತೀಯೋ? ಹಾಗಾದರೆ ದೇವರು ನಮ್ಮನ್ನ ಏನ್ ಮಾಡ್ತಾರೆ? ಖಂಡಿಸ್ತಾರೆ. ಏನು ಖಂಡಿಸೋದು? ನಾವು ತಪ್ಪು ಮಾಡುವಾಗ ಮಕ್ಕಳನ್ನ ಗದರ್ತೇವೆ, ಇದು ತಪ್ಪು, ಇದು ಮಾಡಬೇಡ ಅನ್ನುವ ರೀತಿಯಲ್ಲಿ. ಮತ್ತು ದಂಡಿಸುತ್ತೇನೆ. ತಪ್ಪು ಮಾಡುವಾಗ ಮಕ್ಕಳಿಗೆ ನಾವು ಶಿಕ್ಷೆ ಕೊಡುವುದು ಸಹಜವಲ್ಲವೇ? ಒಳ್ಳೆ ತಂದೆ ತಾಯಿಗಳು ತಮ್ಮ ಮಕ್ಕಳು ತಪ್ಪು ಮಾಡುತ್ತಿದ್ದಾರೆ, ತಪ್ಪಾದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂದು ಗೊತ್ತಾದಾಗ ಮೊದಲು ಅವರನ್ನ ಖಂಡಿಸ್ತಾರೆ, ದಂಡಿಸ್ತಾರೆ, ಶಿಕ್ಷಿಸ್ತಾರೆ, ಸರಿದಾರಿಗೆ ತರಲು ಪ್ರಯತ್ನ ಪಡ್ತಾರೆ. ಅವ್ರೇನಾದ್ರೂ ಮಾಡಿಕೊಳ್ಳಲಿ ಅಂತ ಬಿಟ್ಟರೆ ಅವರ ಜೀವನ ಹಾಳಾಗುವುದಕ್ಕೆ ಹೆತ್ತ ತಂದೆ ತಾಯಿಗಳೇ ಕಾರಣರಾಗುತ್ತೇವೆ. ಕಾರಣ ಮನೆಯೇ ಮೊದಲ ಪಾಠಶಾಲೆ, ತಂದೆ ತಾಯಿಯ ಮೊದಲ ಗುರುಗಳಾಗಿದ್ದಾರೆ. ಅದಕ್ಕೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡ್ತೇವೆ, ಬೆತ್ತ ಹಿಡಿಯದ ತಂದೆ ತಾಯಿಗಳು ಮಕ್ಕಳಿಗೆ ಶತ್ರುಗಳು. ತಪ್ಪು ಮಾಡಿದಾಗ ಬೆತ್ತದಿಂದ ಹೊಡೆದು ಬುದ್ಧಿ ಕಲಿಸು. ಅವರಿಗೆ ಶರೀರಕ್ಕೆ ಸ್ವಲ್ಪ ನೋವಾಗಬಹುದು, ಆದರೆ ಅವರ ಆತ್ಮ ಮುಂದೆ ನಾಶನಕ್ಕೆ ಹೋಗದಂತೆ ಎಚ್ಚೆತ್ತುಕೊಳ್ಳುತ್ತದೆ ಎಂಬುದಾಗಿ. ಇವತ್ತು ಶಾಲಾ ಕಾಲೇಜುಗಳಲ್ಲೂ ಟೀಚರ್ಸ್ ಮಕ್ಕಳ ಮೇಲೆ ಬೆತ್ತ ಹಿಡಿಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಮನೆಯಲ್ಲೂ ತಂದೆ ತಾಯಿಗಳು ಬೆತ್ತ ಹಿಡಿಯಲು ಭಯ ಪಡ್ತಾರೆ. ಮಕ್ಕಳಲ್ಲಿ ಬೇಜಾರು ಮಾಡ್ಕೋತಾರೋ, ಮಕ್ಕಳಲ್ಲಿ ಮನೆ ಬಿಟ್ಟು ಓಡಿ ಹೋಗುತ್ತಾರೋ ಅನ್ನುವ ರೀತಿಯಲ್ಲಿ. ಆದ ಕಾರಣ ಸೆರೆಮನೆಗಳಲ್ಲಿ ಕೈದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವ ರೀತಿಯಲ್ಲಿ ಪ್ರಭು ಯೇಸು ಹೇಳುತ್ತಾರೆ, ನನ್ನ ಪ್ರೀತಿ ಪಾತ್ರರನ್ನು ಅಥವಾ ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನ ಖಂಡಿಸುತ್ತೇನೆ, ದಂಡಿಸುತ್ತೇನೆ. ಈ ಖಂಡನೆಯ ಸಮಯದಲ್ಲಿ, ದಂಡನೆಯ ಸಮಯದಲ್ಲಿ ಅನೇಕರು ಯೇಸುವನ್ನು ಬಿಟ್ಟು ಓಡಿ ಹೋಗುತ್ತಾರೆ. ನಮಗೆ ಈ ಶಿಕ್ಷಣ ಶಿಸ್ತು ಬೇಡಪ್ಪ, ನಮ್ಮ ತಪ್ಪನ್ನ ತಿದ್ದೋದಕ್ಕೆ ಅವ್ರು ಯಾರು, ಅಥವಾ ನಾವ್ಯಾಕೆ ಇಷ್ಟೊಂದು ತಪ್ಪನ್ನ ತಿದ್ಕೋತಾನೆ ಇರಬೇಕು. ಶಿಕ್ಷಣ ಶಿಸ್ತು ಬೇಡ ಎಂದು ಯೇಸುವಿನಿಂದ ದೂರ ಹೋಗುವವರಿದ್ದಾರೆ. ಆದರೆ ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕಂತೆ? ಆದುದರಿಂದ ಉತ್ಸಾಹದಿಂದಿರು. ನಿನ್ನನ್ನ ದೇವರು ಖಂಡಿಸುವಾಗ, ದಂಡಿಸುವಾಗ ಆ ಸಮಯದಲ್ಲಿ ಇನ್ನೂ ಹೆಚ್ಚು ಉತ್ಸಾಹ. ದೇವರಿಗೆ ಅಭಿಮುಖನಾಗಿರು. ದೇವರಿಗೆ ನಾವು ಅಭಿಮುಖರಾಗಿ ಜೀವಿಸುತ್ತಾ ಇರಬೇಕು. ಈ ವಾಕ್ಯದ ಕುರಿತು ಸಂತ ಪೌಲ ಬಹಳ ಸುಂದರವಾಗಿ ವಿವರಣೆ ಮಾಡ್ತಾರೆ. ಇಬ್ರಿಯ 12 ಟೈಟಲ್ಲು ಶಿಸ್ತಿಗಾಗಿ ಶಿಕ್ಷೆ. ಶಿಕ್ಷೆ ಯಾಕೆ ಸಿಗುತ್ತದೆ? ಇನ್ನೂ ನಮ್ಮ ಜೀವನವನ್ನ ಸರಿಪಡಿಸಿಕೊಳ್ಳುವುದಕ್ಕಾಗಿ. ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿ ಜಾಸ್ತಿ ಕುಡಿತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಕುಡುಕುತನ ಬೇಡ, ಕುಡಿಯುವರು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ, ಕುಡಿಯುವುದು ಪಾಪ ಎಂದು ಕೇಳುವಾಗಲೂ ಆ ಶಿಕ್ಷಣ ಅಂದ್ರೇನು? ಟೀಚಿಂಗು, ಜ್ಞಾನ, ಅದನ್ನ ತಾತ್ಸಾರ ಮಾಡ್ತಾರೆ. ಕುಡ್ದು ಅವರಿಗೆ ರೋಗ ಬಂದು ಲಿವರ್ ಡ್ಯಾಮೇಜ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ತಿಂಗಳಾನುಗಟ್ಟಲೆ ಇಂಜೆಕ್ಷನ್, ಆಪರೇಷನ್ ಅದೆಲ್ಲ ಆಗಿ ಡಾಕ್ಟರ್ ಹೇಳ್ತಾರೆ ಇನ್ನು ಮೇಲೆ ಕುಡಿಯಬೇಡ. ಆ ಹಾಸ್ಪಿಟ್ಲಲ್ಲಿ ಮಲಗಿರುವ ದಿನಗಳು ನಮಗೆ
ಶಿಕ್ಷಣವನ್ನು ತಂದು ಕೊಡುತ್ತದೆ. ಅದು ನಮಗೆ ಶಿಕ್ಷೆ. ಅಯ್ಯೋ, ನನಗೆ ಈ ರೋಗ, ನನಗೆ ಈ ಬಾಧೆ, ನನಗೆ ಈ ಕಷ್ಟ. ಆದರೆ ಆ ರೋಗ ಬಂದು ತದನಂತರ ನೀನು ಇನ್ನೂ ಆರೋಗ್ಯವಂತನಾಗಿರಬೇಕು, ನೀನು ಇನ್ನೂ ಪರಿಶುದ್ಧನಾಗಿ ಜೀವಿಸಬೇಕೆಂಬುದಕ್ಕಾಗಿ, ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವುದಕ್ಕಾಗಿ ಎಂಬುದಾಗಿ, ಎಚ್ಚೆತ್ತುಕೊಂಡು ನಮ್ಮಲ್ಲಿ ಉಳಿದಿರುವ ಪಾಪಗಳನ್ನ ಬಿಟ್ಟು ಬಿಡುವುದಕ್ಕಾಗಿ, ಶಿಸ್ತಿಗಾಗಿ ಶಿಕ್ಷೆ. ಓಕೆ, ಇಬ್ರಿಯ 12:5. ಸುಕುಮಾರ, ಸರ್ವೇಶ್ವರ ಕೊಡುವ ಶಿಕ್ಷೆಯನ್ನು ತಾತ್ಸಾರ ಮಾಡದಿರು. ಅವರು ನಿನ್ನನ್ನು ದಂಡಿಸುವಾಗ ಧೈರ್ಯದಿಂದಿರು. ಏನೇ ಕಷ್ಟಗಳು, ನಷ್ಟಗಳು, ರೋಗ ಬಾಧೆಗಳು ಬಂದರೂ ಸಹ ಧೈರ್ಯದಿಂದಿರಿ. ಶರೀರವನ್ನು ಕೊಂದು ಹಾಕುವುದು ಸೈತಾನನಿಗೆ ಭಯಪಡಬೇಡಿ. ದೇಹಾತ್ಮಗಳ ಮೇಲೆ ಅಧಿಕಾರವುಳ್ಳ ದೇವರಿಗೆ ಭಯಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ, ಆ ಶಿಸ್ತು, ಆ ಶಿಕ್ಷೆಯ ಸಮಯದಲ್ಲಿ ದೇವರಿಂದ ದೂರವಾಗದೆ ಇನ್ನೂ ಉತ್ಸಾಹದಿಂದ ದೇವರಿಗೆ ಅಭಿಮುಖನಾಗಿರಬೇಕು ನಾವು. ಸರ್ವೇಶ್ವರ ತಾವು ಪ್ರೀತಿಸುವವನನ್ನು ಶಿಕ್ಷಿಸುವರು. ಇದಕ್ಕೆ ಒಳ್ಳೆ ಉದಾಹರಣೆ ಯೋಬ ದೇವರಿಗೆ ಅಚ್ಚುಮೆಚ್ಚಿನ ವ್ಯಕ್ತಿ, ನಿಷ್ಠಾವಂತ, ಪ್ರಾಮಾಣಿಕ, ಸತ್ಯವಂತ. ಇದೆಲ್ಲ ಯಾರು ಹೇಳ್ತಾರೆ? ಸ್ವತಃ ಸರ್ವೇಶ್ವರದ ತಂದೆ ದೇವರು ಹೇಳ್ತಾರೆ, ನನ್ನ ದಾಸ ಯೋಬನ ಕುರಿತು ನಿನಗೆ ತಿಳಿದಿದೆಯಾ ಎಂಬುದಾಗಿ. ಆಗ ಸೈತಾನ ಯೋಬನನ್ನು ಶೋಧಿಸಲು, ಶಿಕ್ಷಿಸಲು ದೇವರಿಂದ ಅನುಮತಿಯನ್ನು ಪಡೆದುಕೊಂಡು ಬಂದಾಗ ಯೋಬ ಒಂದೊಂದೇ ಎಲ್ಲವನ್ನ ಕಳೆದುಕೊಳ್ಳುತ್ತಾನೆ. ಎಲ್ಲವನ್ನ ಕಳೆದುಕೊಂಡರೂ ಸಹ, ಅವನ ಶರೀರವಿಡೀ ರೋಗದಿಂದ ನರಳುತ್ತಿದ್ದರೂ ಸಹ ವಿಶ್ವಾಸವನ್ನು ಮಾತ್ರ ಆತನು ಕಳೆದುಕೊಳ್ಳಲಿಲ್ಲ. ನನ್ನ ರಕ್ಷಕನು ಜೀವಂತನು, ಅವನು ನನ್ನನ್ನು ಎದುರುಗೊಂಡದ್ದೇ ಆದರೆ ನಾನು ಅಪ್ಪಟ ಚಿನ್ನವಾಗಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂಬುದಾಗಿ. ಈ ಶರೀರದಲ್ಲಿಯೇ ನಾನು ನನ್ನ ರಕ್ಷಕನನ್ನ ನೋಡುವೆನು. ದೇವರಿಂದ ಒಳ್ಳೆಯದನ್ನ ಪಡೆಯಬಹುದು ನಾವು, ಆತನಿಂದ ಕೆಟ್ಟದ್ದನ್ನು ಪಡೆಯಬಾರದೋ? ನೀನು ಹುಚ್ಚಳಂತೆ ಯಾಕೆ ಮಾತನಾಡುತ್ತಿ ಎಂದು ಹೆಂಡತಿಗೆ ಹೇಳ್ತಾನೆ. ಇಲ್ಲಿ ಕೆಟ್ಟದ್ದು ದೇವರಿಂದ ಬಂದುದಲ್ಲ, ಅದು ಶಿಕ್ಷೆ ಅಥವಾ ರಿಫೈನಿಂಗ್. ಚಿನ್ನವನ್ನ ಬೆಂಕಿಯಲ್ಲಿ ಹಾಕಿ ಪುಟವಿಡುವ ರೀತಿಯಲ್ಲಿ ನಮ್ಮ ವಿಶ್ವಾಸವನ್ನ ಪರಿಶೋಧಿಸಲು ಇದು ವಿಶ್ವಾಸದ ಹೋರಾಟ. ಸೈತಾನ ಗೋಧಿಯನ್ನು ತೂರುವಂತೆ ಪೇತ್ರನನ್ನು ಶೋಧಿಸಿದ ಸಮಯದಲ್ಲಿ ದೇವರು ಅವನಿಗಾಗಿ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಇವನ್ ಯೇಸು ಸ್ವಾಮಿ ಸಹ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 4ರಲ್ಲಿ, ಪಾಪದ ವಿರುದ್ಧ ನೀವು ಕೈಗೊಂಡ ಹೋರಾಟದಲ್ಲಿ ನೀವು ರಕ್ತವನ್ನೇ ಸುರಿಸುವ ಸ್ತುತಿಗೆ ನೀವಿನ್ನೂ ಬಂದಿಲ್ಲ. ಪಾಪಿಗಳಿಂದ ತಮಗುಂಟಾದ ಕಠಿಣ ವಿರೋಧವನ್ನು ಯೇಸು ಸ್ವಾಮಿ ಹೇಗೆ ಸಹಿಸಿಕೊಂಡರೆಂಬುದನ್ನು ಮನಸ್ಸಿನಲ್ಲಿಡಿ. ಆಗ ನೀವು ಬೇಸತ್ತು ಎದೆಗುಂದಲಾರಿರಿ. ಧರ್ಮಶಾಸ್ತ್ರಿಗಳು ಫರಿಸಾಯರಿಂದ ತಮಗೆ ಉಂಟಾದ ಕಠಿಣ ಹಿಂಸೆ ಬಾಧೆಗಳನ್ನು ಯೇಸು ಸ್ವಾಮಿ ಹೇಗೆ ಸಹಿಸಿಕೊಂಡರು. ಯೆಶಾಯ 53 ವಚನ 10ರಲ್ಲಿ ನಾವು ನೋಡುತ್ತೇವೆ, ತಾನು ಪ್ರೀತಿ ಮಾಡಿದ ತನ್ನ ಏಕೈಕ ಪುತ್ರನಾದ ಯೇಸು ಕ್ರಿಸ್ತರನ್ನು ಶಿಲುಬೆಯ ಮೇಲೆ ಆತನ ಶರೀರವನ್ನು ಜಜ್ಜುವುದೇ ದೇವರ ಚಿತ್ತವಾಗಿತ್ತು. ಯೇಸುವಿನ ಶರೀರವನ್ನು ಜಜ್ಜುವುದಕ್ಕಾಗಿ ಅನುಮತಿ ಕೊಟ್ಟರು. ಯೇಸು ಸಹನೆಯಿಂದ, ಪ್ರೀತಿಯಿಂದ ಅದನ್ನು ಸಹಿಸಿಕೊಂಡ ಕಾರಣ ಇವತ್ತು ಸ್ವರ್ಗಾರೋಹಣರಾಗಿ ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕದಲ್ಲಿ ಸರ್ವಾಧಿಕಾರವನ್ನು ಉಳ್ಳವರ ಪಡೆದುಕೊಂಡಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ. ಆಮೇನ್. ಈ ರೀತಿಯ ಶಿಕ್ಷೆಯನ್ನು ಸಹಿಸಿಕೊಳ್ಳುವವರಿಗೆ ಮುಂದೆ ದೊಡ್ಡ ಪ್ರತಿಫಲ ಉಂಟು. ಸರ್ವೇಶ್ವರ ತಾವು ಪ್ರೀತಿಸುವವನು ಶಿಕ್ಷಿಸುವರು, ತಮಗೆ ಮಗನೆಂದು ಬರಮಾಡಿಕೊಳ್ಳುವವರನ್ನು ದಂಡಿಸುವವರು. ಶಿಸ್ತಿಗಾಗಿ ಶಿಕ್ಷೆಯನ್ನು ಸಹಿಸಿಕೊಳ್ಳಬೇಕು. ದೇವರು ನಿಮ್ಮನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಾರೆ. ತಂದೆಯಿಂದ ಶಿಕ್ಷೆಯನ್ನು ಪಡೆಯದ ಮಗನಿದ್ದಾನೆಯೇ? ದೇವರು ಎಲ್ಲಾ ಮಕ್ಕಳನ್ನು ಶಿಕ್ಷಿಸುವಾಗ ನೀವು ಮಾತ್ರ ಅದಕ್ಕೆ ಹೊರತಾದರೆ ನೀವು ತಂದೆಗೆ ಹುಟ್ಟಿದವರಲ್ಲ. ಆದರೆ ನನಗೆ ಯಾತನೆ ಬೇಡ, ನನಗೆ ಕಷ್ಟ ಬೇಡ, ನನಗೆ ಸಂಕಟ ಬೇಡ, ಏಸು ಏಸು ಎಂದರೆ ನನಗೆಲ್ಲ ಒಳ್ಳೆಯದೇ ಇರಬೇಕು. ಹೌದು, ನಿಜ. ನಿಮಗೆ ಸಂಕಟಗಳು, ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು, ತಪ್ಪಿಸಿಕೊಳ್ಳಲು ಬೇಕಾದ ಮಾರ್ಗವನ್ನು ಆತನೇ ತೆರೆದಿಡುತ್ತಾರೆ. ಯೇಸುವಿನ ಶಿಷ್ಯರು ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳುವುದಕ್ಕೆ ತಮ್ಮ ದೇಹಾತ್ಮ ಪ್ರಾಣವನ್ನೇ ಒಪ್ಪಿಸಿಕೊಟ್ಟ ಪರಿಶುದ್ಧ ಭಕ್ತರು. ಅದಕ್ಕಾಗಿ ಅವರು ಸಂತರುಗಳು ಎಂದು ಎಣಿಕೆ ಮಾಡಲ್ಪಟ್ಟರು. 1 ಮಕ್ಕಬಿ 2 ಮಕ್ಕಬಿ ಮಕ್ಕಳನ್ನು ಕೊಲ್ಲುವಾಗಲೂ ದೇವರು ನಮ್ಮನ್ನು ಪುನರುತ್ಥಾನಗೊಳಿಸುತ್ತಾರೆ. ದೇವರಿಗಾಗಿ ಸಾಯುವುದಕ್ಕೆ ನೀನು ಸಿದ್ಧನಾಗಿರು. ಅದ್ಭುತಕರವಾದ ಘಟನೆಗಳು. ಎಲ್ಲರೂ ತಮ್ಮ ದೇಹವನ್ನು ಜಡಿದರು, ಹಿಂಸಿಸಿದರು,
ನಾಲಿಗೆ ಕತ್ತರಿಸ್ತಾರೆ, ಚರ್ಮ ಸೀಳ್ತಾರೆ. ಯೇಸುನ ಬಿಟ್ಟುಬಿಡು, ಯೇಸುನ ಬಿಟ್ಟುಬಿಡು, ಶಿಕ್ಷೆ ಶಿಕ್ಷೆ. ನಾವು ಸತ್ತರು ಬದುಕಿದರು ಯೇಸುವಿಗೆ ಸೇರಿದವರು. ಆ ಶಿಕ್ಷೆಯನ್ನು ಅನುಭವಿಸಲು ನಮ್ಮ ಶರೀರವನ್ನು ನಾವು ಪ್ರಿಪೇರ್ ಮಾಡಬೇಕು. ದ ಡೇಸ್ ಆಫ್ ಪರ್ಸಿಕ್ಯೂಷನ್ ಅಂತಾರೆ. ಸಂಕಟದ ದಿನಗಳು ಬಹಳ ಹತ್ತಿರದಲ್ಲಿದೆ. ಶೋಧನೆಯ ದಿನಗಳು, ಯಾತನೆಯ ದಿನಗಳು, ಘೋರವಾದ ದಿನಗಳು ಬರಲಿದೆ. ಜನರು ನಮ್ಮನ್ನ ಹಿಂಸಿಸುವರು, ಕಲ್ಲೆಸೆದು ಕೊಲ್ಲುವರು. ಯೇಸುವಿನ ಶಿಷ್ಯರು ನಾವಾದ್ದರಿಂದ ನಮ್ಮನ್ನ ದ್ವೇಷಿಸುವರು, ತಿರಸ್ಕರಿಸುವರು. ಅಂತ ಸಮಯದಲ್ಲಿ ವಿಶ್ವಾಸವನ್ನು ನಾವು ಕಾಪಾಡಿಕೊಳ್ಳಲು ಇನ್ನು ಹೆಚ್ಚು ಉತ್ಸಾಹದಿಂದ ದೇವರಿಗೆ ಅಭಿಮುಖನಾಗಿರಬೇಕು. ಲೌಕಿಕ ತಂದೆ ನಮ್ಮನ್ನು ಶಿಕ್ಷಿಸಿದಾಗಲೂ ನಾವು ಅವರನ್ನು ಗೌರವಿಸುತ್ತೇವೆ. ಹೀಗಿರುವಲ್ಲಿ ಪಾರಮಾರ್ಥಿಕ ತಂದೆಯಾದ ದೇವರಿಗೆ ನಾವು ಎಷ್ಟೋ ವಿಧೇಯರಾಗಿ ಬಾಳಬೇಕಲ್ಲವೇ? ಯಾವ ಶಿಕ್ಷೆಯಾದರೂ ತಕ್ಷಣಕ್ಕೆ ಸಿಹಿಯಾಗಿರದೆ ಕಹಿಯಾಗಿಯೇ ಇರುತ್ತದೆ. ಹೀಗೆ ಶಿಸ್ತಿನ ಕ್ರಮಕ್ಕೆ ಒಳಗಾದವರು ಮುಂದಕ್ಕೆ ನ್ಯಾಯ ನೀತಿಯನ್ನು, ಶಾಂತಿ ಸಮಾಧಾನವನ್ನು ಪ್ರತಿಫಲವಾಗಿ ಪಡೆಯುತ್ತಾರೆ. ಪ್ರೈಸ್ ದಿ ಲಾರ್ಡ್. ಏಲಿ ಯಾಜಕ ತನ್ನ ಮಕ್ಕಳು ದೇವರ ಆಲಯದಲ್ಲಿ ಯಾಜಕನ ಸೇವೆ ಮಾಡುವವರಾಗಿದ್ದರೂ ಸಹ ಅಲ್ಲಿ ಬರುವ ಹೆಂಗಸರೊಟ್ಟಿಗೆ ವ್ಯಭಿಚಾರ ಮಾಡುವುದು, ಕಾಣಿಕೆಗಳಲ್ಲಿ ಕಳ್ಳತನ ಮಾಡುವುದು, ಇದೆಲ್ಲ ವಿಷಯ ಗೊತ್ತಿದ್ದರೂ ಸಹ ಮಕ್ಕಳನ್ನು ದಂಡಿಸದೆ ಬಿಟ್ಟು ಹೋದ ಕಾರಣ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿ ಮಕ್ಕಳು ಸತ್ತರು, ತಂದೆ ಏಲಿಯೂ ಸತ್ತ, ಯಾಜಕನಾಗಿದ್ದರೂ ಸಹ. ಅದೇ ರೀತಿಯಲ್ಲಿ ಆ ಒಂದು ಶಿಸ್ತು, ಶಿಕ್ಷಣ ನಮಗೆ ಬರುವಾಗ, ಜ್ಞಾನ ಬೋಧನೆ ಬರುವಾಗ ಅದನ್ನು ಸ್ವೀಕರಿಸಿ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾದಾಗ ನಮಗೆ ದೊಡ್ಡ ಪ್ರತಿಫಲ, ಬಹುಮಾನ ನಮಗೆ ಕಾದಿರುತ್ತದೆ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಕಷ್ಟ ಸಂಕಟಗಳು ನಮಗೆ ಕಟ್ಟಿಟ್ಟ ಬುತ್ತಿ, ದೇವರ ರಾಜ್ಯ ಇಕ್ಕಟ್ಟಾದ ಬಾಗಿಲು. ನಿಮ್ಮ ವಿಶ್ವಾಸವನ್ನ ಕಾಪಾಡಿಕೊಳ್ಳಿರಿ. ಕೊನೆಯವರೆಗೂ ಸಹನೆ ಸೈರಣೆ ಎಂದಿರುವವರು ಜೀವೋದ್ಧಾರವನ್ನ ಹೊಂದಿಕೊಳ್ಳುವರು. ಇವತ್ತು ಅನೇಕ ಸಾಕ್ಷಿಗಳು ಮೇಘದ ರೀತಿಯಲ್ಲಿ ನಮ್ಮ ಕಣ್ಣ ಮುಂದೆ ಇದೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ನಮಗೆ ಸಾಕ್ಷಿಯಾಗಿ ಮುಂದೆ ಬಂದು ಹೇಳುತ್ತಾರೆ, ಭಯಪಡಬೇಡ, ಅಗ್ನಿಯಲ್ಲಿ ನಿನ್ನನ್ನು ಹಾಕಿದರೂ ಸಹ ನಂಬಿಗಸ್ತನಾಗಿ ದೇವರಿಗೆ ವಿಶ್ವಾಸವನ್ನ ಕಾಪಾಡಿಕೋ, ನಿನ್ನನ್ನು ದೇವರು ರಕ್ಷಿಸಲು ಸಿದ್ಧರಾಗಿದ್ದಾರೆ. ಮೋಶೆ ಬಂದು ನಮಗೆ ಸಾಕ್ಷಿಯಾಗಿ ಇಸ್ರಾಯೇಲರ ಸಮೇತ ಹೇಳಲು ಶಕ್ತರಾಗಿದ್ದಾರೆ. ಶತ್ರುಗಳು ನಿನ್ನನ್ನು ಬೆನ್ನತ್ತಿ ಬಂದರು, ದೇವರಲ್ಲಿ ವಿಶ್ವಾಸವಿಡು, ಸಮುದ್ರದ ನೀರು ನಿನ್ನನ್ನು ಮುಳುಗದಂತೆ ಸಮುದ್ರದ ಆಳದಿಂದ ನಿನ್ನನ್ನು ಕಾಪಾಡಲು ದೇವರು ಶಕ್ತರಾಗಿದ್ದಾರೆ ಎಂಬುದಾಗಿ. ಸಿಂಹದ ಗವಿಗಳ ಮುಂದೆ ಹಾಕಿದ ದಾನಿಯೇಲ ನಮಗೆ ಹೇಳುತ್ತಾನೆ, ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿ ಅಕ್ರೂರ ಸಿಂಹಗಳ ಬಾಯಿಂದ ಸಂರಕ್ಷಣೆ ಮಾಡಿದ ದೇವರಿಗೆ ನೀನು ನಂಬಿಗಸ್ತನಾಗಿರು ಎಂಬುದಾಗಿ. ಆ ಒಂದು ಕಷ್ಟ ಸಂಕಟಗಳೆಂಬ ಕುಲುಮೆಯಲ್ಲಿ ನಮ್ಮನ್ನ ಹಾಕುವಾಗ ನಾವು ಅಪ್ಪಟ ಚಿನ್ನವಾಗಿ, ಯೋಬನು ಎಲ್ಲವನ್ನು ಕಳೆದುಕೊಂಡರೂ ವಿಶ್ವಾಸವನ್ನು ಕಳೆದುಕೊಳ್ಳದೇ ಇದ್ದ ಕಾರಣ ಅವನ ಕೊನೆಯ ಸ್ಥಿತಿ ಮೊದಲಿನ ಸ್ಥಿತಿಗಿಂತಲೂ ಹೆಚ್ಚು ಆಶೀರ್ವಾದವಾಗಿತ್ತು. ಇವತ್ತು ನಮ್ಮ ಆತ್ಮೀಕ ಜೀವನ ಪ್ರಾರಂಭಕ್ಕಿಂತಲೂ ಅಂತ್ಯ ಇನ್ನು ಅಭಿಷೇಕದಲ್ಲಿ ತುಂಬಿರುವಂತೆ ಪ್ರೇಷಿತರನ್ನು ರಕ್ತ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿದ ಅದೇ ಪರಿಶುದ್ಧಾತ್ಮರ ಶಕ್ತಿ ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಟ್ಟು ದೇವರಿಗೆ ಸಾಕ್ಷಿಗಳಾದ ಮಕ್ಕಳಾಗಿ ಜೀವಿಸುವಂತೆ, ಕಷ್ಟ ಸಂಕಟ ಪ್ರಲೋಭನೆ ಶೋಧನೆ ವೇದನೆಗಳಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ವಿಶ್ವಾಸ ವೀರರಾಗಿ ದೇವರಿಗೆ ಮೆಚ್ಚುಗೆಯಾದ ಸಾಕ್ಷಿಗಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.